Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದು ಕ್ಲಾಸ್ 9ನೇದು ಇದೆ ಇದು ಕ್ಲಾಸು. ಸೊ ಯಾರು ಇನ್ನು ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ದಯವಿಟ್ಟು ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು. ಪ್ಲೇ ಲಿಸ್ಟ್ ಇದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ನೀವು ನೋಡಬಹುದು. ಸೊ ಇದು ಅಕಾರ್ಡಿಂಗ್ ಟು ಅವರ್ RWS ಸರ್ವಿಸ್. ಸೊ ಯಾವುದೇ ಒಂದು ಎಕ್ಸಾಮ್ ಕೊಡ್ಲಿ, ಸೊ ಈ ಟಾಪಿಕ್ಸ್ ಇದ್ರೆ ಅದನ್ನ ಆ ಟಾಪಿಕ್ಸ್ಗೆ ನೀವು ಈ ವಿಡಿಯೋನ ರೆಫರ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಕಲಿತಾ ಇದೀವಿ ಅಂದ್ರೆ ಬಯೋಡೈವರ್ಸಿಟಿ ಅಂದ್ರೆ ಏನು, ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ, ರೈಟ್, ಮತ್ತೆ ಫಂಕ್ಷನ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ, ಮತ್ತೆ ಥ್ರೆಡ್ಸ್ ಏನಿದೆ, ಅದರಿಂದ ನಮಗೆ ಡೇಂಜರ್ ಬಯೋಡೈವರ್ಸಿಟಿ ಏನೇನ್ ಥ್ರೆಡ್ಸ್ ಬರ್ತಾ ಇದೆ ಅದು, ರೈಟ್, ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ವಿಡಿಯೋ ಯಾರು ನೋಡ್ತಾ ಇಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡಿ, ದಯವಿಟ್ಟು ನಿಮ್ಗೋಸ್ಕರನೇ ಕ್ಲಾಸಸ್ ಮಾಡ್ತಾ ಇರೋದು ನೋಡಿ, ಸೊ ದಟ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು. ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲೂ ತುಂಬಾ ಜನ ಜಾಯ್ನ್ ಆಗಿದ್ದಾರೆ, ನೀವು ಜಾಯ್ನ್ ಆಗ್ಬೋದು. ರೈಟ್, ಎಕ್ಸಾಮ್ ಡೇಟ್ ಬಂದ ಮೇಲೆ ಬಂದು ಓದೋದು ತುಂಬಾ ಕಷ್ಟ ಆಗುತ್ತೆ, ಮೊದಲಿಂದನೇ ಹೇಳ್ತಾ ಇರೋದು. ಸೊ ಎಕ್ಸಾಮ್ ಡೇಟ್ ಇಂಪಾರ್ಟೆಂಟ್ ಅಲ್ಲ, ನಿಮ್ದು ಪ್ರಿಪರೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೋಡಿ ಇಲ್ಲಿವರೆಗೂ ಸಿಲೆಬಸ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದಂತೂ ಮೊದಲೇ ಕಂಪ್ಲೀಟ್ ಆಗಿದೆ, ಇದನ್ನು ಕಂಪ್ಲೀಟ್ ಆಗಿದೆ, ಸೊ ಇದನ್ನು ಕಂಪ್ಲೀಟ್ ಆಗಿದೆ, ಸೊ ಇದನ್ನು ಫುಲ್ಲು ಕಂಪ್ಲೀಟ್ ಆಗಿದೆ. ಸೊ ಇಕೋಲಾಜಿಕಲ್ ಪಿರಾಮಿಡ್ಸ್ ವರೆಗೂ ಫುಲ್ಲು ಕಂಪ್ಲೀಟ್ ಆಗಿದೆ. ಈಗ ನಾವು ಇವತ್ತು ಓದ್ತಾ ಇರೋದು ಬಯೋಡೈವರ್ಸಿಟಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದೋಣ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ಓನ್ಲಿ ಬಯೋಡೈವರ್ಸಿಟಿ ಅಂದ್ರೇನು, ಫಂಕ್ಷನ್ಸ್ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಏನಂತಂದ್ರೆ ಇವತ್ತು ಟ್ರೈ ಮಾಡೋಣ. ಬಯೋಡೈವರ್ಸಿಟಿ ಅಂದ್ರೇನು, ಸೊ ಮತ್ತೆ ಅದನ್ನ ಕನ್ಸರ್ವೇಷನ್ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ರೈಟ್, ಸೊ ಬನ್ನಿ ನೋಡೋಣ. ಸೊ ವಾಟ್ ಯು ಮೀನ್ ಬೈ ಬಯೋಡೈವರ್ಸಿಟಿ? ಬಯೋಡೈವರ್ಸಿಟಿ ಅಂದ್ರೇನು, ನೀವೀಗ ಒಂದು ನಿಮಿಷ, ನೀವೀಗ ಕೂತ್ಕೊಂಡಿದ್ದೀರಾ, ನಿಮ್ ಸುತ್ತಮುತ್ತ ಏನಿರುತ್ತೆ, ರೈಟ್, ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್, ಇಲ್ಲಿ ನೋಡಿ ಎಲ್ಲ ಇದೆ, ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದೆ, ಇಲ್ಲಿ ನೋಡ್ಬೋದಾ, ಇಲ್ಲಿ ನೋಡಿ ಇಲ್ಲೊಂದು ಪ್ರಾಣಿ ಇದೆ, ಇದು ಸಸ್ಯ ಇದೆ, ಸೊ ಇಲ್ಲೊಂದು ಪ್ರಾಣಿ ಇದೆ, ಇಲ್ಲಿ ಸಸ್ಯ ಇದೆ, ಇಲ್ಲಿ ಪಕ್ಷಿ ಹಾಡ್ತಾ ಇದೆ, ಮತ್ತೆ ಇಲ್ಲಿ ಸಣ್ಣ ಸಣ್ಣ ಚಿಟ್ಟೆಗಳಿದೆ, ಗಿಡಗಳಿದೆ, ಮರಗಳು, ಪ್ರಾಣಿ, ಆನೆ. ಸೊ ಇದೆಲ್ಲನ ಟೋಟಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಇದನ್ನ ಫುಲ್ಲು ನಾವು ಬಯೋ ಅಂತ ಅಂತೀವಿ, ಬಯೋಡೈವರ್ಸಿಟಿ ಅಂತ ಅಂತೀವಿ. ಅದೊಂದು ಬಯೋಲಾಜಿಕಲ್ ಡೈವರ್ಸಿಟಿ, ಒಂದು ನೇಚರ್ ಅಂತ ಅಂತೀವಿ ನೋಡಿ, ಅದೇ ನೇಚರ್. ಸೊ ಅದನ್ನೇ ನಾವು ಬಯೋಡೈವರ್ಸಿಟಿ ಅಂತೀವಿ. ಬಟ್ ಅದು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಒಂದು ಮೀನಿಂಗ್ ಫುಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಬಯೋಡೈವರ್ಸಿಟಿ ಇಸ್ ಎನ್ ಅಬ್ರಿವೇಟೆಡ್ ವರ್ಡ್ ಫಾರ್ ದ ಬಯೋಲಾಜಿಕಲ್ ಡೈವರ್ಸಿಟಿ. ರೈಟ್, ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಇದೆ. ಬಯೋಲಾಜಿಕಲ್ ಡೈವರ್ಸಿಟಿ ಅಂದ್ರೆ ಬಯೋ ಅಂದ್ರೆ ಏನು, ಒಂದು ಲೈಫ್ ಆರ್ ಲಿವಿಂಗ್ ಆರ್ಗನಿಸಮ್ಸ್, ಒಂದು ಜೀವಂತ ಪಕ್ಷಿ, ಪ್ರಾಣಿ, ಗಿಡ, ಮರ ಏನೇ ಒಂದಿರ್ಲಿ, ಸೊ ಅದಕ್ಕೆ ನಾವು ಬಯೋ ಲೈಫ್ ಅಂತೀವಿ. ಬಯೋ ಅಂದ್ರೆ ಒಂದು ಲೈಫ್, ಆಯ್ತಾ. ಡೈವರ್ಸಿಟಿ ಅಂತಂದ್ರೆ ವೆರೈಟಿ, ಅಂದ್ರೆ ಡಿಫ್ರೆಂಟ್. ಇಲ್ಲಿ ಒಂದು ಪ್ರಾಣಿ ಇರೋದಿಲ್ಲ, ಒಂದು ಪಕ್ಷಿ ಇರೋದಿಲ್ಲ, ಒಂದು ಗಿಡ ಇರೋದಿಲ್ಲ, ಒಂದು ಮರ ಇರೋದಿಲ್ಲ, ಬೇರೆ 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 ತರ ಮರ ಇರುತ್ತೆ. ನೀವು ನೋಡಿದೀರಾ ಫಾರೆಸ್ಟ್ ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ ಮರ ಇರುತ್ತೆ, ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಹುಳಗಳಿರುತ್ತೆ, ಕರೆಕ್ಟಾ. ಸೊ ಅದು ಎಲ್ಲನೇ ಒಂದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಬಯೋಡೈವರ್ಸಿಟಿ ಅಂತ ಹೇಳ್ಬೋದು, ಹೌದಾ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಇಲ್ಲಿ ನೋಡಿ, ಇಲ್ಲಿ ಮರಗಳಿದೆ, ಇಲ್ಲಿ ಹುಳ ಇದೆ, ಇಲ್ಲಿ ನೋಡಿ ಪಕ್ಷಿಗಳು ಓಡಾಡ್ತಿದೆ, ಮೀನಿದೆ. ಸೊ ಒಂದಕ್ಕೊಂದು ಕನೆಕ್ಟೆಡ್ ತರ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ತರ ಒಂದು ಚೆನ್ನಾಗಿರೋದು ಒಂದು ಫೋಟೋನ ಹಾಕಿದ್ದೀನಿ ನಿಮ್ಗೋಸ್ಕರ, ಸರಿನಾ. ಸೊ ದ ಬಯೋಡೈವರ್ಸಿಟಿ ಇಸ್ ದ ಟೋಟಲ್ ವೆರೈಟಿ ಆಫ್ ದಿ ಲೈಫ್. ಟೋಟಲ್ ವೆರೈಟಿ ಏನಿದೆ ಆನ್ ಅವರ್ ಪ್ಲಾನೆಟ್, ಫುಲ್ ನಮ್ಮ ಪ್ಲಾನೆಟ್ ಮೇಲೆ ಏನೇನ್ ವೆರೈಟಿ ಇದೆ ಅದು ದ ಟೋಟಲ್ ನಂಬರ್ ಆಫ್ ರೇಸಸ್, ವೆರೈಟೀಸ್ ಅಂಡ್ ಸ್ಪೀಸೀಸ್. ರೈಟ್, so the sum of total of various types of microbes, plants and animals, right. So ಅದನ್ನೇ ನಾವು ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್, ಡಿಕಂಪೋಸರ್ಸ್ ಅಂತೆಲ್ಲ ಓದಿದ್ವಿ. ಸೊ ಇದು ಎಲ್ಲಾ ಸಿಸ್ಟಮ್ನೇ ನಾವೇನಂತೀವಿ ಅಂತಂದ್ರೆ ಬಯೋಡೈವರ್ಸಿಟಿ ಅಂತ ಅಂತೀವಿ. ಈ ಎಲ್ಲಾ ಸಿಸ್ಟಮ್ ಅಂದ್ರೆ ಇದು ಕಂಪ್ಲೀಟ್ ಆಗಿ ಒಂದು ಏನು ಇಕೋ ಸಿಸ್ಟಮ್ ಇದೆ ಅಲ್ಲ, ಸೊ ಅದನ್ನೇ ನಾವು ಬಯೋಡೈವರ್ಸಿಟಿ ಅಂತ ಅಂತೀವಿ. ರೈಟ್, ಲೈಫ್ ಪ್ಲಾನೆಟ್ ಎಷ್ಟಿದೆ, ನಮ್ಮ ಬಯೋಡೈವರ್ಸಿಟಿ ಟೋಟಲ್ ವೆರೈಟಿ ಆಫ್ ದಿ ಲೈಫ್, ಆಯ್ತಾ. ಸೊ ಅದನ್ನ ನೀವು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋಣ ಇವಾಗ ಏನಿದೆ ಅಂತ. ಸೊ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ ನೋಡೋಣ. ಸೊ ಈಗ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ ನೋಡೋಣ. ಸೊ ದ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ನಾವು 3 ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಬಹುದು. ಇಕೋಸಿಸ್ಟಮ್ ಡೈವರ್ಸಿಟಿ, ಸ್ಪೀಸೀಸ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ.
ಗೊತ್ತಾಯ್ತಾ. ಇಕೋಸಿಸ್ಟಮ್, ಸ್ಪೀಸೀಸ್, ಜೆನೆಟಿಕ್, ಈ ಮೂರು ಒಂದು ಏನಂತಂದ್ರೆ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನಾವು ಬಯೋಡೈವರ್ಸಿಟಿನ ಡಿಸ್ಕಸ್ ಮಾಡೋಣ. ಇದರಲ್ಲಿ ಫಸ್ಟ್ ಒನ್ ಇಕೋಸಿಸ್ಟಮ್ ಡೈವರ್ಸಿಟಿ ಅಂದ್ರೇನು. ನಾನು ಇಕೋಸಿಸ್ಟಮ್ ಡೈವರ್ಸಿಟಿ ಹೇಳೋಕ್ಕಿಂತ ಮುಂಚೆ ನಾವು ಮೊದಲನೇ ಕ್ಲಾಸ್ ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ ಮತ್ತೆ ಅಬಿಯೋಟಿಕ್ ಕಾಂಪೊನೆಂಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಬಯೋಟಿಕ್ ಅಂತ ಅಂದ್ರೆ ನಿಮ್ಗೆ ಹೇಳಿದೀನಿ ಪ್ಲಾಂಟ್ಸ್, ಅನಿಮಲ್ಸ್, ಮೈಕ್ರೋಆರ್ಗನಿಸಮ್ಸ್ ಇತ್ತು. ಅಬಿಯೋಟಿಕ್ ಅಂದ್ರೆ ಸಾಯಿಲ್, ವಾಟರ್ ಮತ್ತೆ ಸಾಯಿಲ್, ಏರ್, ವಾಟರ್ ಇತ್ತು. ಕರೆಕ್ಟಾ. ಸೊ ಇವು ಎಲ್ಲದನ್ನು ಆಯ್ತಾ, ಇವೆಲ್ಲದನ್ನು ಒಂದೇ ಏನಂತಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಅಥವಾ ಒಂದೇ ಇಂಟರಾಕ್ಟ್ ಮಾಡ್ಬಿಟ್ಟು ಅಂದ್ರೆ ಒಂದೇ ಗ್ರೂಪ್ ಅಲ್ಲಿ ತಗೊಂಡಾಗ ರೈಟ್. ಸೊ ಅದನ್ನೇ ನಾವು ಏನಂತೇವೆ ಅಂತಂದ್ರೆ ಅದನ್ನ ಇಕೋಸಿಸ್ಟಮ್ ಅಂತ ಅಂತೀವಿ. ಎ ಸೆಟ್ ಆಫ್ ಬಯೋಟಿಕ್ ಮತ್ತೆ ಅಬಿಯೋಟಿಕ್ ಕಾಂಪೊನೆಂಟ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್ ಇಸ್ ನೋನ್ ಆಸ್ ಇಕೋಸಿಸ್ಟಮ್. Ecosystem or ecological diversity means the richness and complexity of biological community, including trophic levels, ecological process which capture energy, food webs and material recycling. So ಇಲ್ಲಿ ಏನ್ ಹೇಳ್ತಾ ಇರೋದು ಅಂತಂದ್ರೆ ಒಂದು ಎಲ್ಲ ಒಂದು ಇನ್ಕ್ಲೂಸಿವ್ ಆಗಿ ಒಂದು ಗ್ರೂಪ್ ಮಾಡೋದು, ಇನ್ಕ್ಲೂಡ್ ಆಗಿ ಒಂದು ಗ್ರೂಪ್ ಮಾಡೋದು, ಎಲ್ಲದರದ್ದು ಒಂದು ಎಂಡ್ ಆಗಿ ಗ್ರೂಪ್ ಮಾಡೋದು. ಅಂದ್ರೆ ಒಂದು ಆ ಕಾಂಪ್ಲೆಕ್ಸಿಟಿಯಲ್ಲಿ ಏನೇನಿದೆ, ಬಯಾಲಜಿಕಲ್ ಕಮ್ಯುನಿಟಿಯಲ್ಲಿ ಏನಿದೆ, ಟ್ರಾಪಿಕ್ ಲೆವೆಲ್ಸ್ ಬಗ್ಗೆ ನಿನ್ನೆ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರೊಡ್ಯೂಸರ್ಸು, ಕನ್ಸ್ಯೂಮರ್ಸು ಏನೇನಿತ್ತಲ್ಲ, ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಇಕೋಲಾಜಿಕಲ್ ಪ್ರಾಸೆಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಈ ಎಲ್ಲಾ ಪ್ರಾಸೆಸ್, ಎಲ್ಲಾ ಸೈಕಲ್, ಫುಡ್ ವೆಬ್ ಇದೆಲ್ಲನ ಒಂದೇ ಒಂದು ಸರ್ಕಲ್ ಅಲ್ಲಿ ತೋರ್ಸೋಕೆ ನಾವೇನಂತೀವಿ, ಇಕೋಸಿಸ್ಟಮ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ದ ಡೈವರ್ಸಿಟಿ ಅಟ್ ಅನ್ ಇಕೋಲಾಜಿಕಲ್ ಲೆವೆಲ್ ಆರ್ ಅನ್ ಹ್ಯಾಬಿಟೇಟ್ ಲೆವೆಲ್ ಈಸ್ ನೋನ್ ಆಸ್ ಅ ಇಕೋಸಿಸ್ಟಮ್ ಡೈವರ್ಸಿಟಿ. ಗೊತ್ತಾಯ್ತಾ. ಸೊ ಇದನ್ನ ಇಕೋಲಾಜಿಕಲ್ ಲೆವೆಲ್ ಅಲ್ಲಿ ಅಥವಾ ಹ್ಯಾಬಿಟೇಟ್ ಲೆವೆಲ್ ಅಲ್ಲಿ ಮಾಡಿದ್ರೆ ಅದನ್ನ ಇಕೋಸಿಸ್ಟಮ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ರಿವರ್ ಇಕೋಸಿಸ್ಟಮ್ ಅಂತ ಇದೆ. ಸೊ ರಿವರ್ಸ್ ಅಲ್ಲಿ ಏನೇನಿರುತ್ತೆ ನೋಡಿ, ಮೀನಿರುತ್ತೆ, ಸಾರಿ ಫಿಶ್ ಇರುತ್ತೆ ಆಯ್ತಾ, ಮೀನು, ಫಿಶ್ ಎಲ್ಲ ಸೇರಿ. ಅಕ್ವಾಟಿಕ್ ಇನ್ಸೆಕ್ಟ್ಸ್ ಅಂದ್ರೆ ಹುಳಗಳಿರುತ್ತೆ. ಸೊ ಆಮೇಲೆ ಮಸಲ್ಸ್ ಅಂಡ್ ವೆರೈಟಿ ಆಫ್ ದಿ ಪ್ಲಾಂಟ್ ದಟ್ ಹ್ಯಾವ್ ಅಡಾಪ್ಟೆಡ್, ಅಂದ್ರೆ ಅಲ್ಲಿ ಗಿಡನೂ ಇರುತ್ತೆ ಆಯ್ತಾ, ಒಳಗಡೆ ಅಂಡರ್ ವಾಟರ್ ಇರೋ ಗಿಡಗಳ ಮರಗಳು ಇರುತ್ತೆ, ಹುಳ ಇರುತ್ತೆ, ಮೀನ್ ಇರುತ್ತೆ, ಏಡಿ ಇರುತ್ತೆ, ಏನೇನಿರುತ್ತೆ ರೈಟ್. ಆ ರಿವರ್ ಇಕೋಸಿಸ್ಟಮ್ ಅಲ್ಲಿ ಎಲ್ಲ ಇರುತ್ತೆ. ಸೊ ಇದೇ ಒಂದು ಇಕೋಸಿಸ್ಟಮ್ ಡೈವರ್ಸಿಟಿ ಅಂತ ಅಂತೀವಿ ನಾವು. ಗೊತ್ತಾಯ್ತಾ. ಒನ್ ಟೈಪ್ ಆಫ್ ಏನಂತಂದ್ರೆ ಆಲ್ ಇನ್ ಒನ್ ಇದ್ದಂಗೆ, ಆಲ್ ಇನ್ ಒನ್ ಅಂತ ಅನ್ಬೋದು. ಆಲ್ ಇನ್ ಒನ್ ತರ ಇದೆ ಇದು. ಸೊ ಇಕೋಸಿಸ್ಟಮ್ ಡೈವರ್ಸಿಟಿ ಇಸ್ ದ ಅಗ್ರಿಗೇಟ್ ಆಫ್ ಡಿಫರೆಂಟ್ ಎನ್ವೈರನ್ಮೆಂಟಲ್ ಟೈಪ್ಸ್ ಇನ್ ಎ ರೀಸನ್. ಡಿಫರೆಂಟ್ ಎನ್ವೈರನ್ಮೆಂಟಲ್ ಟೈಪ್ಸ್ ಇನ್ ಎ ರೀಸನ್ ಅಂದ್ರೆ ಒಂದೇ ರೀಸನ್ ಅಲ್ಲಿ ಡಿಫರೆಂಟ್ ಎನ್ವೈರನ್ಮೆಂಟ್ ಇರೋದು. ಸೊ ಒಂದೇ ಎನ್ವೈರನ್ಮೆಂಟ್ ಇರುತ್ತೆ ರೈಟ್. ಅಂದ್ರೆ ಒಂದು ಏರಿಯಾದಲ್ಲಿ ಡಿಫರೆಂಟ್ ಏನಂತಂದ್ರೆ ಎನ್ವೈರನ್ಮೆಂಟ್ ಇನ್ ಒಂದ್ ರೀಸನ್, ಒಂದು ಊರಲ್ಲಿ ಗೊತ್ತಾಯ್ತಾ, ಆ ತರ ಅದನ್ನೇ ನಾವು ಇಕೋಸಿಸ್ಟಮ್ ಡೈವರ್ಸಿಟಿ ಅಂತೀವಿ. ಸೊ ಇಟ್ ಎಕ್ಸ್ಪ್ಲೇನ್ಸ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಆರ್ಗನಿಸಮ್ಸ್ ಅಂಡ್ ಫಿಸಿಕಲ್ ಎನ್ವೈರನ್ಮೆಂಟ್ ಇನ್ ಅನ್ ಇಕೋಸಿಸ್ಟಮ್. ಅಂದ್ರೆ ಜೀವಂತ ಯಾವುದು, ಹುಳಗಳು, ಪ್ರಾಣಿಗಳು, ಪಕ್ಷಿಗಳು ಏನಿದೆ ಅದನ್ನ ನಾವು ಫಿಸಿಕಲ್ ಎನ್ವೈರನ್ಮೆಂಟ್ ಏನಿದೆ ಅದ್ರ ಜೊತೆ ನಾವು ಏನಂತಂದ್ರೆ ಇಂಟ್ರಾಕ್ಷನ್ಸ್ ಏನಿರುತ್ತೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದೇ ಇಕೋಸಿಸ್ಟಮ್ ಡೈವರ್ಸಿಟಿ ಅಂತ ಅನ್ಬೋದು. ಓಕೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಇಕೋಸಿಸ್ಟಮ್ ಡೈವರ್ಸಿಟಿ ರೈಟ್. ಈಗ ಸ್ಪೀಸೀಸ್ ಡೈವರ್ಸಿಟಿ ಅಂತ ಇದೆ ರೈಟ್. ಸ್ಪೀಸೀಸ್ ಇಸ್ ನಥಿಂಗ್ ಬಟ್ ಏನಂತಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಹುಳ ಇದೆ, ಒಂದು ಬಟರ್ಫ್ಲೈ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದು ಯಾವುದು ಆಯ್ತಾ, ಅದು ಯಾವುದು ಒಂದು ಸ್ಪೀಸೀಸ್ ಗ್ರೂಪ್ ಇದೆ ರೈಟ್. ಆಮೇಲೆ ಮೊಸಳೆ ಬರುತ್ತೆ, ಕ್ರಾಕೊಡೈಲ್ ಅಂತೀವಿ. ಸೊ ಅದು ಯಾವುದು ಒಂದು ಸ್ಪೀಸೀಸ್ ಗ್ರೂಪ್ ಇರುತ್ತೆ ರೈಟ್. ಸೊ ಎ ಡಿಸ್ಕ್ರೀಟ್ ಗ್ರೂಪ್ಸ್ ಆಫ್ ಆರ್ಗನಿಸಮ್ಸ್ ಆಫ್ ದ ಸೇಮ್ ಕೈಂಡ್ ಈಸ್ ನೋನ್ ಆಸ್ ದ ಸ್ಪೀಸೀಸ್. ಸೇಮ್ ಕೈಂಡ್ ಇರುತ್ತೆ ಬಟ್ ಬೇರೆ ಬೇರೆ ಇರುತ್ತೆ ಗೊತ್ತಾಯ್ತಾ. ಸ್ಪೀಸೀಸ್ ಡೈವರ್ಸಿಟಿ ಇಸ್ ದ ಡೈವರ್ಸಿಟಿ ಬಿಟ್ವೀನ್ ದ ಡಿಫರೆಂಟ್ ಸ್ಪೀಸೀಸ್. ಗೊತ್ತಾಯ್ತಾ. ಒಂದ್ರಲ್ಲೇ ಇನ್ನು ಗ್ರೂಪ್ಸ್ ಇರುತ್ತೆ ನೋಡಿ, ಅದು ಬೇರೆ 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 ಗ್ರೂಪ್ಸ್ ಏನಿರುತ್ತೆ, ಒಂದೇ ಸ್ಪೀಸೀಸ್ ಇರುತ್ತೆ ಅದು ರೈಟ್. ಈಗ ಪ್ರಾಣಿಗಳಲ್ಲಿ ಎಷ್ಟೊಂದಿದೆ ರೈಟ್, ಅದು ಒಂದು ಪ್ರಾಣಿ ಒಂದು ಸ್ಪೀಸೀಸ್ ಕರೆಕ್ಟ್ ಆಗಿ ಏನಂದ್ರೆ. ಸೊ ಅದರಲ್ಲೂ ಡಿಫರೆಂಟ್ ಇರುತ್ತೆ ತಾನೆ. ಸೊ ಸೇಮ್ ಅದೇ ತರ ಇದರಲ್ಲೂ ಡಿಫರೆಂಟ್ ಸ್ಪೀಸೀಸ್ ಡೈವರ್ಸಿಟಿ ಅಂಡ್ ಡೈವರ್ಸಿಟಿ ಬಿಟ್ವೀನ್ ದ ಡಿಫರೆಂಟ್ ಸ್ಪೀಸೀಸ್. ಗೊತ್ತಾಯ್ತಾ. ಸೊ ದ ಸಮ್ ಆಫ್ ವೆರೈಟೀಸ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಅಟ್ ದ ಸ್ಪೀಸೀಸ್ ಲೆವೆಲ್ ಇಸ್ ನೋನ್ ಆಸ್ ಸ್ಪೀಸೀಸ್ ಡೈವರ್ಸಿಟಿ. ಗೊತ್ತಾಯ್ತಾ. ಸೊ ಒಂದು ಎಲ್ಲಾ ಲಿವಿಂಗ್ ಆರ್ಗನಿಸಮ್ಸ್ ಏನಿದೆ ಸ್ಪೀಸೀಸ್ ಲೆವೆಲ್ ಅಲ್ಲಿ ಆಯ್ತಾ, ಅಂದ್ರೆ ಆ ಒಂದು ಹುಳ, ಆ ಒಂದು ಗ್ರೂಪ್ ರೈಟ್. ಸೊ ಆ ಲೆವೆಲ್ ಅಲ್ಲಿ ಏನಿರುತ್ತೆ ಗೊತ್ತಾಯ್ತಾ, ಅದನ್ನೇ ನಾವು ಸ್ಪೀಸೀಸ್ ಡೈವರ್ಸಿಟಿ ಅಂತ ಅಂತೀವಿ.
ಸ್ಪೀಸೀಸ್ ಡೈವರ್ಸಿಟಿ ಡಿಸ್ಕ್ರೈಬ್ ದ ನಂಬರ್ ಆಫ್ ಕೈಂಡ್ಸ್ ಆಫ್ ಆರ್ಗನಿಸಮ್ಸ್. ನೋಡಿ ಆರ್ಗನಿಸಮ್ಸ್ ಎಷ್ಟಿರುತ್ತೆ, ಎಷ್ಟು ಟೈಪ್ ಆಫ್ ಆರ್ಗನಿಸಮ್ಸ್ ಇದೆ ವಿತ್ ಇಂಡಿವಿಜುವಲ್ ಕಮ್ಯುನಿಟೀಸ್ ಆರ್ ಇಕೋಸಿಸ್ಟಮ್. ಅಂದ್ರೆ ಈಗ ಒಂದು ಹುಳ ಇದೆ, ಆ ಹುಳದಲ್ಲಿ ಎಷ್ಟು ಟೈಪ್ ಆಫ್ ಏನಂತಂದ್ರೆ ಅದರಲ್ಲಿ ಸಬ್ ಗ್ರೂಪ್ ಇದೆ. ಸೊ ಅದೇ ತರ ಬೇರೆದಿದೆ ಬಟ್ ಅದರಲ್ಲಿ ಬರೋದಿಲ್ಲ, ಬಟ್ ಅದೇ ತರ ಇದೆ. ಸೊ ಆ ತರ ಏನ್ ನಾವು ಸ್ಟಡಿ ಮಾಡ್ತೀವಿ ನೋಡಿ, ಅದನ್ನೇ ನಾವು ಸ್ಪೀಸೀಸ್ ಡೈವರ್ಸಿಟಿ ಅಂತ ಅಂತೀವಿ, ಇಕೋಸಿಸ್ಟಮ್ ಅಂತ ಅಂತೀನಿ, ರೈಟ್. ಸೊ ದ ಬಯೋಟಿಕ್ ಕಾಂಪೋನೆಂಟ್ಸ್ ಈಸ್ ಕಂಪೋಸ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್. ಬಯೋಟಿಕಲಿ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗನಿಸಮ್ಸ್, ಗೊತ್ತಾಯ್ತಾ, ವಿಚ್ ಇಂಟರಾಕ್ಟ್ ವಿತ್ ಈಚ್ ಅದರ್ ಅಂಡ್ ವಿತ್ ದ ಅಬಿಯೋಟಿಕ್ ಕಾಂಪೋನೆಂಟ್ ಆಫ್ ದ ಎನ್ವೈರನ್ಮೆಂಟ್. ಇಲ್ಲಿ ಹೇಳಿದ್ದೆ ಜಸ್ಟ್ ಇವಾಗ ನೀವು ನೋಡ್ಬೋದು. ಬಯೋಟಿಕ್ ಅಂದ್ರೆ ಪ್ಲಾಂಟ್, ಅನಿಮಲ್, ಮೈಕ್ರೋ ಆರ್ಗನಿಸಮ್ಸ್. ಅಬಿಯೋಟಿಕ್ ಅಂದ್ರೆ ಸಾಯಿಲ್ ಏರ್ ವಾಟರ್. ಓಕೆ, ಸೊ ಅದನ್ನೇ ನಾವು ಸ್ಪೀಸೀಸ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಿದೆ, ಟೋಟಲ್ ನಂಬರ್ ಆಫ್ ಸ್ಪೀಸೀಸ್ ಲಿವಿಂಗ್ ಆನ್ ದ ಅರ್ತ್ ಈಸ್ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 2 ಮಿಲಿಯನ್ ಇದೆ. ಇಷ್ಟೊಂದು ಜಾತಿಗಳು, ಪ್ರಜಾತಿಗಳು ಇದೆ. ಬಟ್ ನಾವು 1.5 ಮಿಲಿಯನ್ ಅಷ್ಟೇ ನಾವು ಅದನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದನ್ನ ಸೈಂಟಿಫಿಕ್ ಹೆಸರುಗಳನ್ನ ಕೊಟ್ಟಿದ್ದೀವಿ. ಸೊ ಅಂದ್ರೆ ಇನ್ನೂ ಎಷ್ಟೊಂದು ಒಳಗಡೆ ಇದೆ ನಮಗೆ ಗೊತ್ತೇ ಇಲ್ಲ, ಅಷ್ಟೊಂದು ಒಳಗಡೆ ಸೈಂಟಿಫಿಕ್ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂತಂತ ಏನಂತಂದ್ರೆ ಇನ್ಸೆಕ್ಟ್ಸ್ ಅಂತಂತ ಸ್ಪೀಸೀಸ್ಗಳು ನಮ್ಮ ಅರ್ತ್ ಮೇಲೆ, ಪ್ಲಾನೆಟ್ ಮೇಲೆ ಪ್ರೆಸೆಂಟ್ ಇದೆ, ಗೊತ್ತಾಯ್ತಾ. ಸೊ ಪ್ಲಾಂಟ್ ಸ್ಪೀಸೀಸ್ ಅಲ್ಲಿ ಆಪಲ್ ಬರುತ್ತೆ, ಮ್ಯಾಂಗೋ, ವೀಟ್, ಗ್ರಾಪ್ಸ್, ರೈಸ್, ಆಯ್ತಾ. ಸೊ ಇವೆಲ್ಲ ಒಂದು ಪ್ಲಾಂಟ್ ಸ್ಪೀಸೀಸ್ ಆಗುತ್ತೆ. ಅನಿಮಲ್ ಸ್ಪೀಸೀಸ್ ಅಂದ್ರೆ ಲಯನ್, ಟೈಗರ್, ಎಲಿಫೆಂಟ್, ಡೀರ್ ಇದೆಲ್ಲ ಬರುತ್ತೆ, ಗೊತ್ತಾಯ್ತಾ. ಸೊ ಇದನ್ನ ನೀವು ನೋಡಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಸ್ಪೀಸೀಸ್ ಡೈವರ್ಸಿಟಿ. ಈಗ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಏನು? ಎ ಸ್ಪೀಸೀಸ್ ವಿಚ್ ಡಿಫರೆಂಟ್ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ನೋನ್ ಆಸ್ ಅ ಸಬ್ ಸ್ಪೀಸೀಸ್ ಆರ್ ಜೆನೆರಾ. ಅಂದ್ರೆ ಏನು ಅಂತಂದ್ರೆ ಇದರಲ್ಲೇ ಇನ್ನೂ ಸಬ್ ಗ್ರೂಪ್ ಇರುತ್ತೆ ನೋಡಿ. ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದರಿಂದ ಏನೇನು ಡೆವಲಪ್ ಆಗುತ್ತೆ ನೋಡಿ, ಅದನ್ನ ನಾವು ಜೆನೆಟಿಕ್ ಅಂತೀವಿ. ಜೆನೆಟಿಕ್ ಡೈವರ್ಸಿಟಿ ಇಸ್ ಅ ಮೆಜರ್ಸ್ ಆಫ್ ವೆರೈಟಿ ಆಫ್ ವರ್ಜನ್ಸ್ ಆಫ್ ಸೇಮ್ ಜೆನ್ ವಿತ್ ದ ಇಂಡಿವಿಜುವಲ್ ಸ್ಪೀಸೀಸ್. ಸೇಮ್ ಇರುತ್ತೆ ಅದ್ರ, ರೈಟ್, ಸೇಮ್ ಇರುತ್ತೆ ಅದು ಜೆನೆಟಿಕ್. ಬಟ್ ಅದೇನಾಗುತ್ತೆ ಅಂತಂದ್ರೆ ವಿತ್ ಇಂಡಿವಿಜುವಲ್ ಸ್ಪೀಸೀಸ್ ಬೇರೆ 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 ಕಡೆನೂ ಇರುತ್ತೆ. ಜೆನೆಟಿಕ್ ಡೈವರ್ಸಿಟಿ ಇಸ್ ಮೆಜರ್ಸ್ ಆಫ್ ವಾಟ್, ವೆರೈಟಿ ಆಫ್ ವರ್ಜನ್ಸ್ ಆಫ್ ದ ಸೇಮ್ ಜೆನ್, ಅಂದ್ರೆ ಗುಣಗಳು ಸೇಮ್ ಇರೋದು ವಿದಿನ್ ದ ಇಂಡಿವಿಜುವಲ್ ಸ್ಪೀಸೀಸ್. ಒಂದು ಈಗ ಗ್ರೂಪ್ ತಗೊಂಡ್ರೆ ಆ ಗ್ರೂಪ್ ಅಲ್ಲಿ ಈಗ 8 ಇದೆ. ಸೊ ಈ ಗ್ರೂಪ್ ಅಲ್ಲಿ ಸೇಮ್ ಇರೋದು ಯಾವ್ಯಾವ್ದಿದೆ ಅಂತ ಈ ತರ ನೋಡೋದಕ್ಕೆ ಜೆನೆಟಿಕ್ ಡೈವರ್ಸಿಟಿ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ವಿದಿನ್ ಇಂಡಿವಿಜುವಲ್ ಸ್ಪೀಸೀಸ್ ದೇರ್ ಆರ್ ವೆರೈಟೀಸ್, ಆಯ್ತಾ, ತುಂಬಾ ವೆರೈಟೀಸ್ ಇದೆ ಒಂದೇ ಸ್ಪೀಸೀಸ್ ಅಲ್ಲಿ. ಅಂಡ್ ದಟ್ ಆರ್ ಸ್ಲೈಟ್ಲಿ ಡಿಫರೆಂಟ್ ಫ್ರಮ್ ಒನ್ ಅನದರ್. These difference are due to the difference in the combination of the genes, right. ಅಂದ್ರೆ ಆ ಜೆನೆಟಿಕಲಿ ತುಂಬಾ ಚೇಂಜಸ್ ಆಗಿರುತ್ತೆ, ಅದಕ್ಕೆ ಅದು ಚೇಂಜಸ್ ಆಗುತ್ತೆ. Genes are the basic units of heredity ಅಂತೀವಲ್ಲ, ಹೆರಿಡಿಟಿ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅದರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನಾವು ಹ್ಯೂಮನ್ಸ್ ಇದೆ, ರೈಟ್. ಸೊ ಹೆರಿಡಿಟಿ ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ನಮಗೇನ್ ಬರುತ್ತೆ, ನಮ್ಮ ತಂದೆ ತಾಯಿಯಿಂದ ನಮಗೇನ್ ಬರುತ್ತೆ, ಸೊ ಅದಕ್ಕೆ ಹೆರಿಡಿಟಿ ಅಂತೀವಿ. ಸೇಮ್ ಅದೇ ತರ ಪ್ರಾಣಿ ಪಕ್ಷಿಗಳಲ್ಲೂ ಆಗುತ್ತೆ, ಅದಕ್ಕೆ ನಾವು ಹೆರಿಡಿಟಿ ಇಂದನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ರೈಸ್. ಈಗ ರೈಸ್ ನೋಡಿದೀರಾ, ರೈಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಆಲ್ ವೆರೈಟೀಸ್ ಬಿಲಾಂಗ್ ಟು ದ ಸ್ಪೀಸೀಸ್ ಒರಿಜೋ ಸಾಟಿವಿಯಾ. ಇದು ಒಂದು ಸೈಂಟಿಫಿಕ್ ಹೆಸರಿದೆ, ಒರಿಜಾ ಸಾಟಿವಿಯಾ, ರೈಟ್. ಬಟ್ ರೈಸ್ ಎಷ್ಟೊಂದು ವೆರೈಟಿಯಲ್ಲಿ ಸಿಗುತ್ತೆ ನಿಮ್ಗೆ ಗೊತ್ತಿದೆ. ನಾರ್ಮಲ್ ರೈಸ್ ಇದೆ, ಆಮೇಲೆ ಕರ್ನೂಲ್ ರೈಸ್ ಇದೆ, ಆಮೇಲೆ ಬಾಸ್ಮತಿ ರೈಸ್ ಇದೆ, ಆಯ್ತಾ. ಆಮೇಲೆ ಬೇರೆ ಬೇರೆ ಏರಿಯಾದಲ್ಲಿ ಹೋದಂಗೆ ಬೇರೆ ಬೇರೆ ರೀಸನ್ ಪ್ರಕಾರ ಡಿಫ್ರೆಂಟ್ ರೈಸ್ ನ ಬೆಳೆದ್ಬಿಟ್ಟು ಮಾಡ್ತಾರೆ. ಸೊ ಇದನ್ನೇ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಅಂತೀವಿ, ಗೊತ್ತಾಯ್ತಾ. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಜೆನೆಟಿಕ್ ಡೈವರ್ಸಿಟಿ ಅಂತ, ಗೊತ್ತಾಯ್ತಾ. ಸೊ ಸೈಜು, ಶೇಪ್, ಕಲರ್ ಅದ್ರ ಮೇಲೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬಯೋಡೈವರ್ಸಿಟಿ ಏನಿದೆ ಅಂದ್ರೆ ಇದು ಏನು ಕೆಲಸ ಮಾಡುತ್ತೆ, ಯಾವ ತರ ಮಾಡುತ್ತೆ. ಸೊ ಯಾವುದೇ ಒಂದು ಬಯೋಡೈವರ್ಸಿಟಿದು 2 ಮೇನ್ ಫಂಕ್ಷನ್ ಇರುತ್ತೆ, ರೈಟ್. ಸೊ ಈಗ ಬಯೋಡೈವರ್ಸಿಟಿ ಅಂತಂದ್ರೆ ಇಲ್ಲಿ ನೋಡಿ ಏನಿದೆ, ಇದೊಂದು ನಮ್ದು ಕ್ಲೈಮೇಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಅಟ್ಮಾಸ್ಫಿಯರ್ ಏರ್ ಅಂತ ಕೊಟ್ಟಿದ್ದೀನಿ. ಹೈಡ್ರೋಸ್ಫಿಯರ್, ಆಯ್ತಾ, ವಾಟರ್ ಎಲ್ಲೆಲ್ಲಿ ಇರುತ್ತೆ ನೋಡಿ, ಅದನ್ನ ಹೈಡ್ರೋಸ್ಫಿಯರ್ ಅಂತ ಅಂತೀವಿ ನಾವು. ಅದಾದ್ಮೇಲೆ ಲಿಥೋಸ್ಫಿಯರ್ ಅಂದ್ರೆ ಕ್ರಸ್ಟ್ ಮತ್ತೆ ಮೆಂಟಲ್ ಎಲ್ಲೆಲ್ಲಿ ಇರುತ್ತೆ ಅದನ್ನ ನಾವು ಲಿಥೋಸ್ಫಿಯರ್ ಅಂತೀವಿ. ಈ ಭೂಮಿ ಮೇಲ್ಗಡೆ ನಮ್ದು ಏನೇನು ಇರುತ್ತೆ ನೋಡಿ, ರೈಟ್. ಸೊ ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ, ಗಿಡ, ಮರ, ಆಯ್ತಾ, ಇವೆಲ್ಲನ ನಾವು ಬಯೋಸ್ಫಿಯರ್ ಅಂತೀವಿ. ಝೋನ್ ಆಫ್ ಎ ಲೈಫ್, ಇದರಲ್ಲೇ ನಾವು ಬಾಳ್ಬೇಕು, ಇದರಲ್ಲೇ ಉಳಿಬೇಕು, ಆಮೇಲೆ ಇದರಲ್ಲೇ
ಸಾಯ್ಬೇಕಾಗುತ್ತೆ, ನಿಮಗೆ ಗೊತ್ತಿದೆ. ಸೊ ಅದೇ ನಮಗೆ ಬಯೋಡೈವರ್ಸಿಟಿ ಫಂಕ್ಷನ್ಸ್ ಇದೆ. ಫಸ್ಟ್ ಏನಿದೆ, ಇಟ್ ಈಸ್ ಅ ಸೋರ್ಸ್ ಆನ್ ವಿಚ್ ದ ಎಂಟೈರ್ ಹ್ಯೂಮನ್ ಸ್ಪೀಸೀಸ್ ಡಿಪೆಂಡ್ಸ್ ಆನ್ ಫಾರ್ ಫುಡ್, ಫೈಬರ್, ಶೆಲ್ಟರ್, ಫ್ಯೂಲ್ ಅಂಡ್ ಮೆಡಿಸಿನ್. ಗೊತ್ತಾ? ಸೊ ಈ ಸೋರ್ಸ್ ಮೇಲೆ ಎಂಟೈರ್ ಹ್ಯೂಮನ್ ಸ್ಪೀಸೀಸ್ ಡಿಪೆಂಡ್ಸ್ ಇದೆ. ಯಾವುದಕ್ಕೆ? ಆಹಾರಗೋಸ್ಕರ, ಫೈಬರ್ ಅಂದ್ರೆ ಊಟದೇನು ಡಿಫರೆಂಟ್ ಇರುತ್ತೆ, ಶೆಲ್ಟರ್ಗೋಸ್ಕರ, ಫ್ಯೂಲು, ಆಮೇಲೆ ಮೆಡಿಸಿನ್. ಗೊತ್ತಾ? ಫ್ಯೂಲ್, ಮೆಡಿಸಿನ್ ಎಲ್ಲ ನಾವು ಬಯೋಡೈವರ್ಸಿಟಿ ಮೇಲೆ ಡಿಪೆಂಡ್ ಇದೀವಿ. ಹೆಂಗೆ? ಈಗ ನಿಮಗೆ ಮನೆ ಕಟ್ಟೋದಿದೆ, ಮನೆಗೆ ಮಟೀರಿಯಲ್ ಬೇಕಾಗುತ್ತೆ ತಾನೆ. ಸೊ ಮೈನಿಂಗ್ ಮಾಡಿಬಿಟ್ಟು ಎಲ್ಲ ಇದು ತೆಗೆದ್ಬಿಟ್ಟು ಓರ್ಸ್ ನ, ಸ್ಟೀಲು, ಏನಂತಾರೆ ಡಿಫ್ರೆಂಟ್ ಐರನ್ಸ್ ನ ಮೈನಿಂಗ್ ಮಾಡಿಬಿಟ್ಟು ತೆಗಿತೀವಿ. ಸೊ ಎಲ್ಲಿಂದ ತೆಗಿತಾರೆ? ಅದು ನೆಲದಿಂದ ತೆಗಿತೀವಿ. ಆರ್ ನ್ಯಾಚುರಲ್ ಫೀಚರ್ಸ್ ಎಲ್ಲಿರುತ್ತೆ ಅಲ್ಲಿಂದ ತೆಗಿತಾರೆ, ಅದಕ್ಕೆ ಸ್ಟೀಲ್. ಈಗ ನಿಮಗೆ ಡೋರ್ ಮಾಡೋಕೆ ವುಡ್ ಬೇಕಾಗುತ್ತೆ, ಅದು ಎಲ್ಲಿಂದ ಬರುತ್ತೆ? ಮರಗಳನ್ನ ಕಟ್ ಮಾಡಿದಾಗ ಬರುತ್ತೆ. ಸೊ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಬಯೋಡೈವರ್ಸಿಟಿ ಆರ್ ಆನ್ ದ ವಾಟ್ ವಿ ಕ್ಯಾನ್ ಸೇ ದಟ್ ಇಸ್ ಆನ್ ದ ನೇಚರ್. ನಾವು ನೇಚರ್ ಮೇಲೆ ಡಿಪೆಂಡ್ ಇದಿರ್ತಾನೆ. ಸೊ ಅದಕ್ಕೋಸ್ಕರ ಏನಾಗ್ತಿದೆ ಅಂದ್ರೆ ತುಂಬಾನೇ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಸೆಕೆಂಡ್ ಫಂಕ್ಷನ್ ಏನಿದೆ ಗೊತ್ತಾ? ಇಟ್ ಡಿಪೆಂಡ್ಸ್ ಆನ್ ದ ಬಯೋಸ್ಫಿಯರ್ ವಿಚ್ ಇನ್ ಟರ್ನ್ ಲೀಡ್ಸ್ ಟು ಸ್ಟೆಬಿಲಿಟಿ ಇನ್ ಕ್ಲೈಮೇಟ್, ವಾಟರ್, ಸಾಯಿಲ್, ಏರ್ ಅಂಡ್ ಓವರ್ ಆಲ್ ಹೆಲ್ತ್ ಆಫ್ ದಿ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂದ್ರೇನೆ ಹೇಳಿದೀನಿ, ಎಲ್ಲಿ ನಾವು ಓಡಾಡ್ತಾ ಇದೀವಿ, ಗಾಳಿ ತಗೋತಾ ಇದೀವಿ, ಪ್ರಾಣಿ ಪಕ್ಷಿಗಳು ನಮ್ಮ ಹತ್ರ ಅಕ್ಕಪಕ್ಕ ಇರುತ್ತೆ, ಎಲ್ಲ ಓಡಾಡ್ತೀವಿ, ನೇಚರಲ್ಲಿ ಹೋಗ್ತೀವಿ. ಸೊ ಅದೇ ನಮ್ಮ ಬಯೋಸ್ಫಿಯರ್. ಗೊತ್ತಾಯ್ತಾ? ಇಕೋಲಾಜಿಕಲ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಾವು ಬಯೋಸ್ಫಿಯರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ರೈಟ್? ಗಿಡಗಳದು ಇಷ್ಟು ಪರ್ಸೆಂಟ್ ಇರಬೇಕು, ಗ್ರೀನರಿದು, ನೀರ್ ಇಷ್ಟು ಇರಬೇಕು, ಆಯ್ತಾ? ಸೊ ಈ ತರ ಎಲ್ಲ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಇಕೋಲಾಜಿಕಲ್ ಬ್ಯಾಲೆನ್ಸ್ ಮಾಡೋಕೆ. ಸೊ ದೀಸ್ ಟೂ ಆರ್ ದ ಫಂಕ್ಷನ್ಸ್ ಆಫ್ ದ ಬಯೋಡೈವರ್ಸಿಟಿ. ಡನ್. ನೆಕ್ಸ್ಟ್, ಥ್ರೆಟ್ ಟು ದ ಬಯೋಡೈವರ್ಸಿಟಿ ಅಂದ್ರೆ ಏನೇನ್ ಡೇಂಜರ್ ಇದೆ? ಥ್ರೆಟ್ಸ್ ಇಸ್ ನಥಿಂಗ್ ಬಟ್ ಡೇಂಜರ್. ಈಗ ಈ ಬಯೋಡೈವರ್ಸಿಟಿಗೆ ಏನೇನ್ ಡೇಂಜರ್ ಇದೆ ಒಂದ್ಸಲ ನೋಡೋಣ. ನೋಡಿ, ಎನಿ ಡಿಸ್ಟರ್ಬೆನ್ಸ್ ಇನ್ ಎ ನ್ಯಾಚುರಲ್ ಇಕೋಸಿಸ್ಟಮ್ ಟೆಂಡ್ಸ್ ಟು ರೆಡ್ಯೂಸ್ ದ ಇಟ್ಸ್ ಬಯೋಡೈವರ್ಸಿಟಿ. ಈಗ ಫಾರೆಸ್ಟ್ ಇದೆ, ಆಯ್ತಾ? ಫಾರೆಸ್ಟ್ ಅಲ್ಲಿ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿದ್ರೆ ಅದರದ್ದು ನ್ಯಾಚುರಲ್ ಫೀಚರ್ಸ್ ಏನಿದೆ ಎಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಅದು ತುಂಬಾ ಆಗ್ತಾ ಇದೆ ಇವಾಗ. ವೇಸ್ಟ್ ಜನರೇಟೆಡ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ಹ್ಯೂಮನ್ ಪಾಪ್ಯುಲೇಷನ್ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಸ್ಪಾಯಿಲ್ಸ್ ದ ಎನ್ವೈರನ್ಮೆಂಟ್ ಅಂಡ್ ಲೀಡ್ಸ್ ಟು ದ ಡಿಕ್ರೀಸ್ ಡೈವರ್ಸಿಟಿ ಇನ್ ದ ಬಯಾಲಜಿಕಲ್ ಸ್ಪೀಸೀಸ್. ಗೊತ್ತಾಯ್ತಾ? ಈಗ ವೇಸ್ಟ್ ಜನರೇಟ್ ಆಗ್ತಿದೆ, ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಿದೆ, ಅದರಿಂದ ಎನ್ವೈರನ್ಮೆಂಟಲ್ ನೀಡು ಜಾಸ್ತಿ ಆಗ್ತಿದೆ. ಸೊ ನಾವು ನೇಚರ್ ಮೇಲೆ ಡಿಪೆಂಡ್ ಇರ್ತೀವಿ. ಸೊ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅದರದ್ದು 10 ಪಟ್ಟು, 15 ಪಟ್ಟು, 30 ಪಟ್ಟು ಜಾಸ್ತಿ ನಾವು ಮರಗಳ ಕಟ್ ಮಾಡ್ತಾ ಇದೀವಿ, ಡಿಫಾರೆಸ್ಟೇಷನ್ ಮಾಡ್ತಾ ಇದೀವಿ, ಅಂದ್ರೆ ಕಾಡನ್ನ ನಾಶ ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ? ಬಯಾಲಜಿಕಲ್ ಸ್ಪೀಸೀಸ್ ಏನಿದೆ ಕಮ್ಮಿ ಆಗ್ತಿದೆ, ಬಯಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ನೀವು ನೋಡ್ಬೋದು ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಳೆ ಎಷ್ಟೊಂದು ಬರ್ತಾ ಇದೆ, ರೈಟ್? ಚಳಿ ಅಂತೂ ತಾಳ್ಕೋಕ್ಕಾಗೋದಿಲ್ಲ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ಇದು ಯಾಕೆ ಅಂದ್ರೆ ಇಕೋಲಾಜಿಕಲ್ ಬ್ಯಾಲೆನ್ಸ್ ಇಲ್ಲ ನಮ್ದು. ಸೊ ಇಕೋಲಾಜಿಕಲ್ ಬ್ಯಾಲೆನ್ಸ್ ಇಲ್ಲೋಗೋಸ್ಕರ ಈ ತರ ಆಗುತ್ತೆ. ಎನಿ ಚೇಂಜ್ ಇನ್ ದ ಸಿಸ್ಟಮ್ ಲೀಡ್ಸ್ ಟು ಮೇಜರ್ ಇಂಬ್ಯಾಲೆನ್ಸ್, ನಾನು ಅದೇ ಹೇಳ್ತಾ ಇರೋದು, ಅಂಡ್ ಥ್ರೆಟ್ಸ್ ದ ನಾರ್ಮಲ್ ಇಕೋಲಾಜಿಕಲ್ ಸೈಕಲ್. ಗೊತ್ತಾಯ್ತಾ? ನಾರ್ಮಲ್ ಇಕೋಲಾಜಿಕಲ್ ಸೈಕಲ್ ಅಲ್ಲಿ ಇಂಬ್ಯಾಲೆನ್ಸ್ ಆದಾಗ ಈ ತರ ಆಗುತ್ತೆ. ಈಗ ಮೇಜರ್ ಕಾಸಸ್ ಏನೇನಿದೆ? ಹ್ಯಾಬಿಚುವಲ್ ಲಾಸ್ ಇದೆ, ಪೌಚಿಂಗ್ ಆಫ್ ಎ ವೈಲ್ಡ್ ಲೈಫ್, ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್. ಇವು 3 ಮೇಜರ್ ಲಾಸಸ್ ಆಫ್ ದ ಬಯೋಡೈವರ್ಸಿಟಿ ಇದೆ. ಕಾಸಸ್ ಅಂದ್ರೆ ಕಾರಣಗಳು. ಹ್ಯಾಬಿಚುವಲ್ ಲಾಸಸ್ ಅಂದ್ರೇನು? ಲಾಸ್ ಆಫ್ ಪಾಪ್ಯುಲೇಷನ್ ಆಫ್ ಇಂಟರ್ ಬ್ರೀಡಿಂಗ್ ಆರ್ಗನಿಸಮ್ಸ್ ಈಸ್ ಕಾಸ್ ಬೈ ಹ್ಯಾಬಿಟೆಂಟ್ ಲಾಸ್. ಫ್ಯಾಕ್ಟರ್ಸ್ ಏನೇನಿದೆ ನೋಡಿ. ಹ್ಯಾಬಿಟೆಂಟ್ ಲಾಸ್ ಅಂದ್ರೆ ಇದರಲ್ಲಿ ಬರುತ್ತೆ ಫಸ್ಟ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯನ ನಾಶ ಮಾಡೋದು, ನಮ್ ಕೆಲಸಗೋಸ್ಕರ ಅರಣ್ಯ ನಾಶ ಮಾಡೋದು. ಸೊ ಅದರಿಂದ ತುಂಬಾ ಇಕೋಲಾಜಿಕಲ್ ಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ, ಗಿಡಗಳು ಕಮ್ಮಿ ಆಗುತ್ತೆ. ಸೊ ನಮಗೆ ಅದು ತುಂಬಾ ಡೇಂಜರ್ ಇದೆ ಫ್ಯೂಚರ್ ಅಲ್ಲಿ. ಡಿಸ್ಟ್ರಕ್ಷನ್ಸ್ ಆಫ್ ದ ವೆಟ್ಲ್ಯಾಂಡ್ಸ್, ಆಯ್ತಾ? ಡಿಸ್ಟ್ರಕ್ಷನ್ಸ್ ಆಫ್ ದ ವೆಟ್ಲ್ಯಾಂಡ್ಸ್ ಆಸ್ ನಥಿಂಗ್ ಬಟ್ ಯಾವುದೇ ಒಂದು ಈಗ ನದಿ ತೀರ ಇರುತ್ತೆ, ಇದು ಇರುತ್ತೆ, ಆ ನೀರಲ್ಲಿ ಇದರಲ್ಲಿ ಏನೇನು ನಮ್ಗೆ ಏನಂತಂದ್ರೆ ಎಷ್ಟು ಇದು ಇರಬೇಕು, ಏನಂತಂದ್ರೆ ಡೆಪ್ತ್ ಇರಬೇಕು, ಇದು ಇರಬೇಕು, ಅದರಿಂದ ತುಂಬಾ ಚೇಂಜಸ್ ಆಗುತ್ತೆ. ಗೊತ್ತಾಯ್ತಾ? ಯಾಕೆಂದ್ರೆ ಗಿಡಗಳು ಕಮ್ಮಿ ಇದೆ, ಮಳೆ ಎಷ್ಟು ಬಂದಾಗ ಮಳೆ ಅರಣ್ಯ ಹಿಡ್ಕೊಳ್ಳೋದು ಬಿಟ್ಬಿಟ್ಟು ಎಲ್ಲ ರನ್ ಆಫ್ ಆಗ್ಬಿಟ್ಟು ಆ ನಿಯರ್ ಬೈ ರಿವರ್ಸ್ ಲ್ಯಾಂಡ್ಸ್ ಗೆ ಬಂದಾಗ ಅದು ಓವರ್ಫ್ಲೋ ಆಗ್ಬಿಡುತ್ತೆ. ಸೊ ಅದರಿಂದ ಏನಾಗ್ತಿದೆ? ನಿಯರ್ ಬೈ ಏರಿಯಾ ಸಬ್ಮರ್ಜ್ ಆಗುತ್ತೆ. ಸೊ ಅದಕ್ಕೆ ಡಿಸ್ಟ್ರಕ್ಷನ್ಸ್ ಆಫ್ ದ ವೆಟ್ಲ್ಯಾಂಡ್ಸ್ ಅಂತ ಅಂತೀವಿ. ಹ್ಯಾಬಿಟೆಂಟ್ ಫ್ರೆಗ್ಮೆಂಟೇಶನ್. ಹ್ಯಾಬಿಟೆಂಟ್ ಅಂದ್ರೆ ತುಂಬಾ ಚೇಂಜಸ್ ಆಗ್ತಾ ಇದೆ ಹ್ಯಾಬಿಟೆಂಟ್, ರೈಟ್? ಸೊ ಎಲ್ಲರೂ ಯಾರು ಅಗ್ರಿಕಲ್ಚರ್ ಮಾಡಲ್ಲ, ಬಿಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತದೆ? ತುಂಬಾ ಚೇಂಜಸ್ ಆಗ್ತಿದೆ ಹ್ಯಾಬಿಟೆಂಟ್ ಅಲ್ಲಿ. ಅದರಿಂದ ಮತ್ತೆ ಡೆವಲಪ್ಮೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ? ಸೊ ಆಮೇಲೆ ನೋಡ್ಬೋದು, ಹ್ಯಾಬಿಟೆಂಟ್ ಫ್ರಾಗ್ಮೆಂಟೇಶನ್ ಆಯ್ತು, ರೈಟ್? ಸೊ ಹ್ಯಾಬಿಟೆಂಟ್ ಅಂತಂದ್ರೆ ಜಾಸ್ತಿ ಜನ ಆದಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಕನ್ಸ್ಯೂಮ್ಷನ್ ಜಾಸ್ತಿ ಆಗುತ್ತೆ, ಅದರಿಂದ ನಮ್ಮ ವೇ ಆಫ್ ಲೈಫ್ ಸ್ಟೈಲು ಜಾಸ್ತಿ ಆಗುತ್ತೆ.
ಸೊ ರಾ ಮಟೀರಿಯಲ್ ಅಂದ್ರೆ ಈಗ ನಮಗೆ ಬೇಕಾಗಿರೋ ಮಟೀರಿಯಲ್ಗೆ, ಈಗ ವುಡ್ಗೆ ನಾವು ಪ್ಲಾಂಟ್ಸ್ ಬೇಕು, ನಮಗೆ ಕಟ್ಟಿಗೆ ಬೇಕಂದ್ರೆ ನಾವೇನೋ ಗಿಡ ಮರ ಕಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಲಾಸ್ ಆಗ್ತಾ ಇದೆ. ಪ್ರೊಡಕ್ಷನ್ ಆಫ್ ಡ್ರಗ್ಸ್, ಸೊ ಅದಕ್ಕೆ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಈಗ ತುಂಬಾ ರೋಗಗಳು ಬರ್ತಾ ಇದೆ. ಅದಕ್ಕೆ ನಾವು ಏನಂತಂದ್ರೆ ಮದ್ದು ಅಂದ್ರೆ ಗುಳಿಗೆಗಳೇನ್ ಮಾಡ್ತೀವಲ್ಲ, ರೈಟ್, ಫಾರ್ಮಸಿ. ಸೊ ಅವರು ಡಿಪೆಂಡ್ ಇದಾರೆ ಪ್ಲಾಂಟ್ಸ್ ಮೇಲೆ, ನೇಚರ್ ಮೇಲೆ. ಸೊ ಅದನ್ನು ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಇಕೋಲಾಜಿಕಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಇಲ್ಲಿಗಲ್ ಟ್ರೇಡ್, ಇದಂತೂ ನಿಮ್ಗೆ ಹೇಳೋದು ಬೇಕಾಗಿಲ್ಲ. ಇಲ್ಲಿಗಲ್ ಟ್ರೇಡ್ ಅಂದ್ರೆ ಗೊತ್ತಿರೋದಂಗೆ ಎಲ್ಲ ಮರಗಳ ಕಟ್ ಮಾಡಿಬಿಟ್ಟು ಮಾರೋದು, ರೈಟ್. ಸೊ ಆ ತರ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಇದರಿಂದನೂ ನಮ್ಮ ಇಕೋಲಾಜಿಕಲ್ ಹ್ಯಾಬಿಟೆಂಟ್ ಲಾಸ್ ತುಂಬಾ ಆಗುತ್ತೆ. ಡೆವಲಪ್ಮೆಂಟ್ ಅಂದ್ರೆ ಯಾವ್ದೊಂದು ರೈಲ್ವೆ ಪ್ರಾಜೆಕ್ಟ್ ಒಯ್ಯೋದು, ಇಲ್ಲ ಏನೋ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ರೆ ಅದರಿಂದ ಆ ಅಕ್ಕಪಕ್ಕ ಫಾರೆಸ್ಟ್ ಗೆ ತುಂಬಾ ಡೇಂಜರ್. ನೆಕ್ಸ್ಟ್ ಪೌಚಿಂಗ್ ಆಫ್ ವೈಲ್ಡ್ ಲೈಫ್. ನೆಕ್ಸ್ಟ್ ಕೌಸ್ ಏನಿದೆ ಫಾರ್ ಬಯೋಡೈವರ್ಸಿಟಿ. ಪೌಚಿಂಗ್ ರೆಫರ್ಸ್ ಟು ಕಿಲಿಂಗ್ ಆಫ್ ಅನಿಮಲ್ಸ್ ಆರ್ ಕಮರ್ಷಿಯಲ್ ಹಂಟಿಂಗ್. ಆಯ್ತಾ, ಪ್ರಾಣಿ ಪಕ್ಷಿಗಳನ್ನು ಹೊಡೆದ್ಬಿಟ್ಟು ತಿನ್ನೋದು, ಫಾರ್ ಕಮರ್ಷಿಯಲ್ ಹಂಟಿಂಗ್ ಮಾಡೋದು, ರೈಟ್. ಇಟ್ ಕಂಟ್ರಿಬ್ಯೂಟ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ. ಪೌಚಿಂಗ್ ಕ್ಯಾನ್ ಬಿ ಆಫ್ ಟೂ ಟೈಪ್ಸ್. ಒಂದು ಸಬ್ಸಿಸ್ಟೆನ್ಸ್ ಪೌಚಿಂಗ್, ಇನ್ನೊಂದು ಕಮರ್ಷಿಯಲ್. ಸಬ್ಸಿಸ್ಟೆನ್ಸ್ ಅಂದ್ರೆ ಏನ್ ಗೊತ್ತಾ, ನೀವು ಸರ್ವೈವಲ್ಗೋಸ್ಕರ ಏನ್ ಕಟ್ ಮಾಡ್ತೀರಾ, ಸರ್ವೈವಲ್ಗೋಸ್ಕರ ಏನು ಪ್ರಾಣಿಗಳನ್ನ ಹೊಡಿತೀರಾ. ಫಾರ್ ಎಕ್ಸಾಂಪಲ್ ಚಿಕನ್, ಮಟನ್ಗೆ ಈಗ ಪ್ರಾಣಿಗಳನ್ನ ಹೊಡೆದ್ಬಿಟ್ಟು ತಿಂತಾರೆ, ರೈಟ್. ಸೊ ಅದು ಒಂದು ಸರ್ವೈವಲ್ಗೋಸ್ಕರ ಏನ್ ನಾವು ಹೊಡೆದ್ಬಿಟ್ಟು ತಿಂತೀವಿ, ಅದನ್ನ ಸಬ್ಸಿಸ್ಟೆನ್ಸ್ ಪೌಚಿಂಗ್ ಅಂತೀವಿ. ಕಮರ್ಷಿಯಲ್ ಪೌಚಿಂಗ್ ಅಂತಂದ್ರೆ ಯಾವುದೇ ಒಂದು ಕಮರ್ಷಿಯಲ್, ಈಗ ಬೆಲ್ಟ್ ಮಾಡ್ಬೇಕು ಲೆದರ್ದು, ಇಲ್ಲ ಏನೋ ಒಂದು ಕವಚ ಮಾಡ್ಬೇಕಂತಂದ್ರೆ ಅನಿಮಲ್ ಏನು ಚರ್ಮ ಇರುತ್ತೆ ನೋಡಿ, ಪ್ರಾಣಿಗಳದ್ದು ಚರ್ಮನ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನ ಕಮರ್ಷಿಯಲ್ ಪೌಚಿಂಗ್ ಅಂತ ಅಂತೀವಿ ನಾವು, ಗೊತ್ತಾಯ್ತಾ. ಸೊ ಇದೆ ಪೌಚಿಂಗ್ ಆಫ್ ವೈಲ್ಡ್ ಲೈಫ್. ಇದಂತೂ ತುಂಬಾ ಡೇಂಜರ್ ಇದೆ, ವೆರಿ ವೆರಿ ಡೇಂಜರ್, ರೈಟ್. ಸೊ ಇದರಿಂದ ನೋಡಿ ಈಗ ಯಾಕೆ ಇಷ್ಟೊಂದು ಆಗ್ತಿದೆ, ಒಂದೇ ಸಿಂಪಲ್ ಆಗಿ ಹೇಳ್ತೀನಿ. ಪ್ರಾಣಿಗಳು ಕರಣ್ಯದಲ್ಲಿ ಇರೋದ್ ಬಿಟ್ಟು ನಮ್ಗೆ ಹ್ಯಾಬಿಟೆಂಟ್ ನಮ್ಮ ಲೋಕಲ್ ಏರಿಯಾ ಯಾಕೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಆಹಾರ ಸಿಗ್ತಾ ಇಲ್ಲ. ಸೊ ಏನಾಗ್ತಿದೆ ಮತ್ತೆ ಅಂತಂದ್ರೆ ಅದ್ರದ್ದು ಕಮ್ಮಿ ಆಗ್ತಿದೆ, ನಂಬರ್ಸ್ ಕಮ್ಮಿ ಆಗ್ತಿದೆ. ಮತ್ತೆ ಗಿಡ ಮರಗಳು, ಈಗ ಹುಲಿ ಇದ್ರೆ ತಾನೇ ಅರಣ್ಯ ಅನ್ನೋದು. ಇಲ್ಲ ಅಂತ ಹುಲಿ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಎಲ್ಲಾ ಪ್ರಾಣಿ ಪಕ್ಷಿಗಳು ಗಿಡನ ತಿನ್ಬಿಡುತ್ತೆ. ಗಿಡ ತಿನ್ಬಿಟ್ರೆ ಆ ಮಳೆ ಬಂದ್ರೆ ಆ ಮಣ್ಣಲ್ಲಿ ತೇವಾಂಶ ಎಳ್ಕೊಳಕ್ಕೆ ನೀರು ಇರೋದಿಲ್ಲ, ಅದು ರನ್ ಆಫ್ ಆಗ್ಬಿಟ್ಟು ಕೆಳಗಡೆ ನದಿ ಪ್ರದೇಶವೇ ಬರ್ತಾ ಇದೆ. ಅದರಿಂದ ಜಾಸ್ತಿ ಫ್ಲಡ್ಸ್ ಆಗೋ ಚಾನ್ಸಸ್ ಆಗಿದೆ, ಗೊತ್ತಾಯ್ತಾ. ಈ ತರ ತುಂಬಾ ಡೇಂಜರ್ ಆಗ್ತದೆ. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಮ್ಯಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್, ಆಯ್ತಾ. ಯಾವುದೋ ಒಂದು ಎಲ್ಲೋ ನೋಡಕ್ ಹೋಗ್ತಿರ್ತಾರೆ, ಸೊ ಪ್ರಾಣಿ ಬಂದ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡುತ್ತೆ, ಇವ್ರು ಅವ್ರನ್ನ ಅಟ್ಯಾಕ್ ಮಾಡುತ್ತೆ, ಆಯ್ತಾ. ಪ್ರಾಣಿಗಳು ಇವಕ್ಕೆ ಅಟ್ಯಾಕ್ ಮಾಡುತ್ತೆ, ಅವು ಹಂಚ್ಬಿಟ್ಟು ಅವುಗಳು ಪ್ರಾಣಿಗಳು, ಮನುಷ್ಯರು ನಾವು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ಸೊ ಈ ತರಾನು ತುಂಬಾ ಲಾಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಥ್ರೆಟ್ಸ್ ಟು ದ ಬಯೋಡೈವರ್ಸಿಟಿ, ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಈ ಕ್ಲಾಸ್ ಅಲ್ಲಿ ಇಷ್ಟೇ ಹೇಳ್ತೀನಿ. ಮತ್ತೆ ಯಾವುದೇ ಡೌಟ್ ಇದ್ರು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.